ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿಯೇ ಯಾವ ರೀತಿಯಾಗಿ ಸ್ವೀಟ್ ಕಾರ್ನ್ ಮಾಡಬಹುದು ಅಂತ ನೋಡುವ. ನಮಗೆ ಅಂಗಡಿಯಲ್ಲಿ ಈ ತರದ ಕಾರ್ನ್ ಸಿಗ್ತದೆ. ಅದನ್ನ ತಗೊಂಡು ಇದರ ಸಿಪ್ಪೆಯನ್ನೆಲ್ಲ ಒಮ್ಮೆ ನಾವು ನೀಟಾಗಿ ತೆಗೆದುಕೊಂಡೊಮ್ಮೆ ತೊಳ್ಕೊಳ್ವಾ. ನೋಡಿ, ಸಿಪ್ಪೆ ತಗೊಂಡಾಗಿದೆ. ಈಗ ನಾವು ಇದ್ರದ್ದು ಕಾಳನ್ನ ಸಪರೇಟ್ ಮಾಡಿಕೊಳ್ಬೇಕು. ಇದನ್ನು ತುಂಬಾ ಈಸಿಯಾಗಿ ನಾವು ಸಪರೇಟ್ ಮಾಡಿಕೊಳ್ಬಹುದು. ನಾನು ಮಿಡ್ಲಲ್ಲಿ ಒಂಥರ ಕಟ್ ಮಾಡ್ತಾ ಇದ್ದೇನೆ. ಈ ತರ ಕಟ್ ಮಾಡ್ಕೊಂಡದನ್ನ ನಾನಿಲ್ಲಿ ಚಾಕು ತಗೊಂಡಿದ್ದೇನೆ. ಈ ತರ ಮಿಡ್ಲಿಗೆ ನಾವು ಈ ತರ ಕಟ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬರುತ್ತೆ. ನೋಡಿ, ಈ ತರ ನಾವು ಪೀಸ್ ಮಾಡ್ಕೊಳ್ಬಹುದು. ಇದನ್ನ ಈ ತರ ಪೀಸ್ ಮಾಡ್ಕೊಂಡದನ್ನ ನಾವು ಒಂದೊಂದೇ ಕಾಳನ್ನ ಈ ತರ ಸಪರೇಟ್ ಆಗಿ ಈಸಿಯಾಗಿ ನಾವು ಸಪರೇಟ್ ಮಾಡಿಕೊಳ್ಬಹುದು. ನೀರು ಕುದೀತಾ ಇದೆ. ಈಗ ನಾವು ಸಪರೇಟ್ ಮಾಡಿದಂತಹ ಜೋಳದ ಕಾಳನ್ನ ಈ ಕುದಿಯುವ ನೀರಿಗೆ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ವ. ಹಸಿ ಜೋಳ ಆಗಿರೋದ್ರಿಂದ ಈಸಿಯಾಗಿ ಇದು ಬೇಯ್ತದೆ. ಒಂದು 5 ನಿಮಿಷ ನಾವು ಇದನ್ನ ಬೇಯಿಸ್ಕೊಳ್ವ. ಬೇಯಿಸ್ಕೊಂಡಂತಹ ಕಾರ್ನನ್ನ ನೀರೆಲ್ಲ ಹೋಗುವ ಹಾಗೆ ಚೆನ್ನಾಗಿ ಸೋಸ್ಕೊಳ್ವ. ಇದಕ್ಕೆ ನಾನೊಂದು ತುಂಡು ಬಟರ್ ಹಾಕೊಂಡಿದ್ದೇನೆ. ಬಟರ್ ಇಲ್ಲದಿದ್ರೆ ನೀವು ಬೆಣ್ಣೆನು ಸೇರಿಸ್ಕೊಳ್ಬಹುದು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಅಚ್ಚ ಖಾರದ ಪುಡಿಯನ್ನ ಸೇರಿಸ್ಕೊಂಡಿದ್ದೇನೆ. ನೀವು ಖಾರದ ಪುಡಿಯ ಬದಲು ಚಾಟ್ ಮಸಾಲಾನು ಕೂಡ ಸೇರಿಸ್ಕೊಳ್ಬಹುದು. ನಾನು ಖಾರದ ಪುಡಿ ಹಾಕೊಂಡಿದ್ದೇನೆ, ಅಥವಾ ಎರಡನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ. ಫ್ರೆಶ್ ಆದಂತಹ ಸ್ವೀಟ್ ಕಾರ್ನ್ ಈಗ ರೆಡಿ ಆಗಿದೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.